ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಎತ್ತ ನೋಡಿದರೂ ಕಲರ್ಫುಲ್ ಮಾಡೆಲ್ಸ್, ಒಂದೊಂದು ಸಂಸ್ಕೃತಿಯನ್ನ ಸಾರೋ ಕಾಸ್ಟ್ಯೂಮ್ಸ್, ಅಲ್ಲೇ ಕಳೆದು ಹೋಗಬೇಕು ಅನ್ನೋ ರೇಂಜ್ಗೆ ಸ್ಟೇಜ್ ಡೆಕೋರೇಷನ್. ಯುವ ಪ್ರತಿಭೆಗಳನ್ನ ಗುರುತಿಸಲು ತುಮಕೂರಿನ ಹೆಸರಾಂತ ಸಾರಾ ಡಿಸೈನ್ಸ್ ಅಕಾಡೆಮಿ ವತಿಯಿಂದ ಫ್ಯಾಷನ್ ಶೋ ಕಾರ್ಯಕ್ರಮದಲ್ಲಿ ಪುಟಾಣಿಗಳ ಝಲಕ್ ತೋರಿಸ್ತೀವಿ ನೋಡಿ. ಎತ್ತ ನೋಡಿದರೂ ಕಲರ್ಫುಲ್ ಮಾಡೆಲ್ಸ್, ಒಂದೊಂದು ಸಂಸ್ಕೃತಿಯನ್ನ ಸಾರೋ ಕಾಸ್ಟ್ಯೂಮ್ಸ್. ಅಬ್ಬಬ್ಬಾ, ನೋಡ್ತಾ ಇದ್ರೆ ಅಲ್ಲೇ ಕಳೆದು ಹೋಗ್ಬೇಕು ಅನ್ನೋ ರೇಂಜ್ಗೆ ಸ್ಟೇಜ್ ಡೆಕೋರೇಷನ್. ಹೌದು, ಯುವ ಪ್ರತಿಭೆಗಳನ್ನ ಹೊರತರಲು ತುಮಕೂರಿನ ಹೆಸರಾಂತ ಸಾರಾ ಡಿಸೈನ್ಸ್ ವತಿಯಿಂದ ಫ್ಯಾಷನ್ ಶೋ ಕಾರ್ಯಕ್ರಮದಲ್ಲಿ ಪುಟಾಣಿಗಳ ಕಲರವ ತೋರಿಸ್ತೀವಿ ನೋಡಿ. ಫೇಸಲ್ಲಿ ಸ್ಟೇಜ್ ಹತ್ತಿರೋ ಕ್ಯೂಟೀಸ್, ಮಾಡೆಲ್ ಲುಕ್ ನಲ್ಲಿ ಹೆಜ್ಜೆ ಹಾಕಿರೋ ಬ್ಯೂಟೀಸ್, ನಾವೇನ್ ಕಮ್ಮಿ ಇಲ್ಲ ಅಂತ ಕಮಾಲ್ ಮಾಡ್ತಿರೋ ಯುವತಿಯರು. ಮಕ್ಕಳ ಟ್ಯಾಲೆಂಟ್ಗೆ ಪೇರೆಂಟ್ಸೇ ಫುಲ್ ಫಿದಾ ಆಗಿದ್ದಾರೆ. ಮಾಡೆಲ್ ಆಗ್ಬೇಕು ಅನ್ನೋ ಕನಸು ಹಲವರಿಗೆ ಇರುತ್ತೆ. ಅದಕ್ಕಾಗಿ ಸಾರಾ ಡಿಸೈನ್ಸ್ ಇದೊಂದೊಳ್ಳೆ ಅವಕಾಶ ಕೊಡ್ತಾ ಇದೆ. ಸತತವಾಗಿ 3 ವರ್ಷದಿಂದ ಸಾರಾ ಡಿಸೈನರ್ಸ್ ಅಕಾಡೆಮಿ ನಡೆಸುತ್ತಾ ಬಂದಿದ್ದು, ಮಕ್ಕಳು ಯುವತಿಯರಲ್ಲಿರುವ ಕಲೆ, ಕಾನ್ಫಿಡೆನ್ಸ್ ಲೆವೆಲ್ ಹೊರತರುವ ಜೊತೆಗೆ ಪ್ರತಿಭೆಗಳು ಅವರ ಕಾಲಿನ ಮೇಲೆ ಅವರು ನಿಂತು ಬದುಕು ಕಟ್ಟಿಕೊಳ್ಳಬೇಕು. ಹೀಗಾಗಿ ವೀಕೆಂಡ್ ಬಂದರೆ ಅಲ್ಲಿ ಇಲ್ಲಿ ಅಂತ ರೌಂಡ್ಸ್ ಹೊಡೆಯೋ ಪುಟಾಣಿಗಳು, ಯುವತಿಯರು ಫ್ಯಾಷನ್ ಶೋ ಝಲಕ್ ತೋರಿಸಿದ್ರು ನೋಡಿ. ಸಂಸ್ಕೃತಿಯನ್ನ ತಿಳಿಸುವುದಕ್ಕಾಗಿ ಬ್ರೈಟ್ಸ್ ಆಫ್ ಇಂಡಿಯಾ ಮತ್ತು ಕಲರ್ಫುಲ್ ಕಿಡ್ ಅಂತ ಮಕ್ಕಳಿಗೆ ಅವಾರ್ಡ್ ಕೊಡಲಾಗಿದೆ. ಇದು ತುಮಕೂರಿನ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಡಾಕ್ಟರ್ ಗುಬ್ಬಿ ವೀರಣ್ಣ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಕಂಟೆಸ್ಟೆಂಟ್ಗಳು ಭಾಗಿಯಾಗಿ ಹ್ಯಾಪಿ ಮೂಡಲ್ಲಿ ಹೆಜ್ಜೆ ಹಾಕಿದ್ರು. ಈ ಸಂದರ್ಭದಲ್ಲಿ ಸಾರಾ ಡಿಸೈನರ್ಸ್ ಮಾಲೀಕರಾದ ರಘು ಮಾತನಾಡಿದ್ರು. ಸಾರಾ ಡಿಸೈನರ್ಸ್ ತುಮಕೂರಿನ SIT ಮೇನ್ ರೋಡ್ ನಲ್ಲಿ ಪ್ರಾರಂಭ ಮಾಡಿ 12 ವರ್ಷ ಕಳೆದಿದೆ. ಇದೀಗ ತುಮಕೂರು ಮತ್ತು ಬೆಂಗಳೂರಿನಲ್ಲಿಯೂ ನಮ್ಮ ಬ್ರಾಂಚ್ ಇದೆ. ಪ್ರತಿ ವರ್ಷನೂ ಇವೆಂಟ್ ಮಾಡ್ತೀವಿ. ಇದು ಮಕ್ಕಳಿಗೆ, ಯುವತಿಯರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೇವೆ ಎಂದರು. ಇದು 2ನೇ ವರ್ಷದ ಪ್ರೋಗ್ರಾಮು. ಏನಕ್ಕೆ ಅಂತಂದರೆ ಮಕ್ಕಳಿಗೆ ಎಲ್ಲ ಹೆಣ್ಮಕ್ಳಿಗೆ ಮೇಯ್ನ್ ಆಗಿ ನಾವು ಕಾನ್ಸೆಪ್ಟಾಗಿ ತೊಗೊಂಡು ಮಾಡ್ತಾ ಇರೋದು. ಸ್ಕೂಲ್ ಮಕ್ಳಿಗಾಗಿರಲಿ, ಹೆಣ್ಮಕ್ಳಿಗಾಗಿರಲಿ ಎಲ್ಲೂ ಸ್ಟೇಜ್ ಫಿಯರ್ ಅನ್ನೋದು ಇದ್ದೇ ಇರುತ್ತಲ್ಲ. ಸೊ ಹಂಗಾಗಿ ಇವ್ರು ಡಿಸೈನರ್ಸ್ ಎಲ್ಲ ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಅವರೆಲ್ಲ ಡಿಸೈನ್ ಮಾಡೋದ್ರಿಂದ ಅವ್ರಿಗೆ ಸ್ಟೇಜ್ ಫಿಯರ್ಸ್ ಎಲ್ಲ ಹೋಗಲಿ ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಆಟ ಪಾಠ ಎಲ್ಲ ಕಾಮನ್ ಆದ್ರೆ ಮೆಡಲ್ನಲ್ಲಿ ನಡೆಯೋ ಇಂತಹ ಶೋಗಳು ಮಕ್ಕಳಿಗೆ ಮನೋರಂಜನೆ ನೀಡುವ ಜೊತೆಗೆ ಕಾನ್ಫಿಡೆನ್ಸ್ ಕೂಡ ಹೆಚ್ಚು ಮಾಡುತ್ತೆ. ಆದ್ರೆ ಮಕ್ಕಳು ಮಾತ್ರ ಯಾವುದೇ ಭಯ ಇಲ್ಲದೆ ಹೆಜ್ಜೆ ಹಾಕಿದ್ರು. ಜೊತೆಗೆ ಕಾರ್ಯಕ್ರಮಕ್ಕೆ ಜಡ್ಜಸ್ ಆಗಿ ಮೋಕ್ಷಿತಾ ಪೈ ಹಾಗೂ ಉಗ್ರಂ ಮಂಜು ಭಾಗಿಯಾಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಈ ವೇಳೆಯಲ್ಲಿ ಮಾತನಾಡಿದ ಉಗ್ರಂ ಮಂಜು, ಈ ಕಾರ್ಯಕ್ರಮ ನೋಡಿ ಮಕ್ಕಳ ಕಾನ್ಫಿಡೆನ್ಸ್ ನೋಡಿ ಕಲಿಯೋದು ತುಂಬಾ ಇದೆ ಅಂತ ಅನಿಸ್ತು. ತುಮಕೂರು ನನಗೇನು ಹೊಸದಲ್ಲ, ಈ ಪ್ರೀತಿ ಹೀಗೆ ಇರಲಿ. ನನ್ನನ್ನ ಜಡ್ಜ್ ಆಗಿ ಕರೆಸಿದ ಸಾರಾ ಡಿಸೈನರ್ಸ್ ಅವರಿಗೆ ಧನ್ಯವಾದಗಳು ಎಂದರು. ಖುಷಿ ಅನಿಸ್ತು. ಅಂದರೆ ಒಂದಷ್ಟು ಕಲಿಯೋದು ಇದೆ. ಅಂದರೆ ಯಾರು ದೊಡ್ಡವರು ಚಿಕ್ಕವರು ಅನ್ನೋಂಗಿಲ್ಲ. ಕೆಲವೊಬ್ಬರು ಮಕ್ಕಳಲ್ಲಿ ಆ ಕಾನ್ಫಿಡೆನ್ಸ್ ಲೆವೆಲ್ ನೋಡಿದಾಗ, ಅಂದರೆ ವೇದಿಕೆ ಅನ್ನೋದು ಆ ಸ್ಟೇಜ್ ಫಿಯರ್ನ ಬಿಡಬೇಕಾಗುತ್ತೆ. ನಾವು ರಂಗಭೂಮಿ ಕಲಾವಿದರಾಗಿ ಒಂದಷ್ಟು ನಾಟಕಗಳು ಮಾಡ್ತಿರ್ಬೇಕಾದ್ರೆ ಅದಾದಮೇಲೆ ನಾವು ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಹೋಗಿದ್ದು. ಆ ಸ್ಟೇಜ್ ಫಿಯರ್ ಇಲ್ಲದೇ ಸುಮಾರಷ್ಟು ಜನ ಮಕ್ಕಳು ಬಂದು, ಆ ಹೆಣ್ಮಕ್ಳು ಒಂದಷ್ಟು ಜನ ಕೂತಿರೋ ಆಡಿಯನ್ಸ್ ಮುಂದೆ, ಆ 100 ಜನರ ಮುಂದೆ ಆ ಪರ್ಫಾರ್ಮ್ ಮಾಡೋದಿದೆಯಲ್ಲ, ವಾಕ್ ಮಾಡೋದಿದೆಯಲ್ಲ, ಆ ಕಾಸ್ಟ್ಯೂಮನ್ನು ಕ್ಯಾರಿ ಮಾಡಿ, ಆಕ್ಸೆಸರಿ ಕ್ಯಾರಿ ಮಾಡಿ, ಆ ಕಾನ್ಫಿಡೆನ್ಸಾಗಿ ವಾಕ್ ಮಾಡೋದಿದೆಯಲ್ಲ, ಆ ಮಕ್ಕಳಿಗೆಲ್ಲ ಒಳ್ಳೆ ಭವಿಷ್ಯ ಇದೆ ಹೆಣ್ಮಕ್ಳಿಗೆ. ಅಂದರೆ ಅದೇ ಬೇಕಾಗಿರೋದು ನಮಗೆ, ಆ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇಕಾಗಿರೋದು. ಇವತ್ತು ನಮ್ಮ ಸ್ಟೇಜ್ ಮೇಲೆ 100 ಜನರ ಮುಂದೆ ಒಂದು ರ್ಯಾಂಪ್ ವಾಕ್ ಮಾಡೋದಾದರೆ ನಾಳೆ ದಿನ ಏನೇ ಬಂದರೂ ಫೇಸ್ ಮಾಡ್ಬೋದು ಅವರು. ಅದೊಂದಷ್ಟು ನನಗೆ ಒಂದಷ್ಟು ಅನುಭವ ಆಯಿತು. ಒಂದಷ್ಟು ನಾನು ಕಾಸ್ಟ್ಯೂಮು ಅಂದರೆ ಸಿನಿಮಾದಲ್ಲಿ ಇರೋದರಿಂದ, ಪ್ರಾಪರ್ಟೀಸು, ಈ ನಾಟಕದ ಬ್ಯಾಕ್ಗ್ರೌಂಡ್ ಬಂದಿರೋದ್ರಿಂದ ಅದು ಹೆಂಗೆ ಕ್ಯಾರಿ ಮಾಡೋದು ಅವೆಲ್ಲನೂ ಗೊತ್ತಾಯಿತು. ಅವೆಲ್ಲ ಗೊತ್ತಿರೋದ್ರಿಂದ ಇನ್ನೊಂದಷ್ಟು ಇಲ್ಲಿ ಕಲಿತೆ. ಒಂದಷ್ಟು ಮಕ್ಕಳಂತೂ ಸಿಕ್ಕಾಪಟ್ಟೆನೇ ಇಂಪ್ರೆಸ್ ಮಾಡಿದ್ರು.
ಚೆನ್ನಾಗಿ ಮಾಡಿದ್ರು. ನಂತರ ಮಾತನಾಡಿದ ಮೋಕ್ಷಿತಾ ಪೈ, ಇದು ಎಲ್ಲರಿಗೂ ಒಳ್ಳೆ ಅವಕಾಶ. ಇಲ್ಲಿ ಒಬ್ಬೊಬ್ಬರಲ್ಲೂ ಒಂದೊಂದು ಕಲೆ ಇದೆ. ಇಂತಹ ಶೋಗಳು ನೋಡೋದೇ ಖುಷಿ ಎಂದರು. ಇದು ನನ್ನ ಫಸ್ಟ್ ಟೈಮ್ ಅಲ್ಲ ತುಮಕೂರಿಗೆ ಬಂದಿರೋದು. ಸುಮಾರು ಸಲ ಬಂದಿದ್ದೀನಿ, ಇಲ್ಲಿ ಇವೆಂಟ್ಸಿಗೆ ಬಂದಿದ್ದೀನಿ, ಬೇರೆ ಅಂದರೆ ಓಪನಿಂಗ್ಸ್ಗೆಲ್ಲ ಬಂದಿದ್ದೀನಿ. ಬಟ್ ಈ ಸಲ ಜಡ್ಜಾಗಿ ಬಂದಿದ್ದೀನಿ. ಅಂದರೆ ಒಬ್ಬರನ್ನ ಅಂದರೆ ನಾನು ಕಾಲೇಜ್ ಡೇಸ್ಗಳಲ್ಲಿ ಈ ಥರ ನಾನು ರ್ಯಾಂಪ್ ವಾಕ್ ಮಾಡ್ತಾಯಿದ್ದೆ. ಬಟ್ ಈಗ ನಾನು ಈ ರ್ಯಾಂಪ್ ವಾಕಿಗೆ ಜಡ್ಜಾಗಿ ಬಂದಿದ್ದೀನಲ್ಲ, ಇದು ಸ್ವಲ್ಪ ಖುಷಿ ಇದೆ. ತುಮಕೂರಲ್ಲೂ ಇಂಥ ಮಕ್ಕಳಿಗೆ ಈ ಥರ ಕಲೆ ಇದೆ ಅಂತ ಎಲ್ಲ ಈಗ ನೀವು ನೋಡಿದ್ರಲ್ಲ, ಹೇಗೆ ಖುಷಿ ಪಟ್ರಿ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ? ಇಲ್ಲ, ಒಬ್ಬೊಬ್ಬರು ಒಂದೊಂದು ಥರ ರೆಡಿಯಾಗಿ ಬಂದಿದ್ದಾರೆ. ಒಬ್ಬೊಬ್ಬರಲ್ಲೂ ಒಂದೊಂದು ಯೂನಿಕ್ನೆಸ್ ಇದೆ. ನಾವು ಎಲ್ಲಿ ಮಾರ್ಕ್ಸ್ ಕೊಡೋದು, ಎಲ್ಲಿ ಅಂದರೆ ಔಟ್ಫಿಟ್ ನೋಡೋದ, ಜ್ಯುವೆಲ್ರಿ ನೋಡೋದ, ಕಾನ್ಫಿಡೆನ್ಸ್ ನೋಡೋದ, ಯೂನಿಕ್ನೆಸ್ ನೋಡೋದ, ಏನು ನೋಡಿ ಮಾರ್ಕ್ಸ್ ಕೊಡೋದು? ಅಂದರೆ ಇಲ್ಲಿ ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಕಮ್ಮಿ ಆಗುತ್ತೆ ಅನ್ನೋ ಥರ ಯೋಚನೆ ಆಗುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಮಾರ್ಕ್ಸ್ಗಳ ಇದರಲ್ಲಿ ಯಾರಿಗೆ ಅದು ಸಲ್ಲಬೇಕೋ ಅದು ಅವ್ರಿಗೆ ಸಲ್ಲತ್ತೆ. ಹೌದು, ಒಟ್ಟಾರೆಯಾಗಿ ಫ್ಯಾಷನ್ ಶೋನಲ್ಲಿ 3 ಜನರನ್ನ ವಿಜೇತರನ್ನಾಗಿ ಮಾಡಿ ಫ್ಯಾಷನ್ ಶೋ ಯಶಸ್ವಿಯಾಗಿ ನಡೆಸಿದ ಸಾರಾ ಡಿಸೈನ್ಸ್ ಮುಂದಿನ ಶೋ ಮೇಲೆ ಇನ್ನಷ್ಟು ಪ್ಲಾನ್ ಮಾಡಿದೆ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಸ್ಮಿತಾ, ಅಮೋಘ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಕಳೆದ 4 ತಿಂಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳ ಪೈಕಿ ಬರೋಬ್ಬರಿ 170 ಆರೋಪಿಗಳನ್ನು ಬಂಧಿಸಿದ್ದು, 4 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಹೇಗಿತ್ತು ಎಂಬುದನ್ನು ವಿವರಿಸುತ್ತಾರೆ ಎಸ್ಪಿ ಅಶೋಕ್. ಇಲ್ಲಿದೆ ನೋಡಿ. 130 ಪ್ರಕರಣದಲ್ಲಿ 170 ಆರೋಪಿಗಳನ್ನ ಬಂಧಿಸಿದ ಪೊಲೀಸರು. ತುಮಕೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆಗೆ ಎಸ್ಪಿ ಮೆಚ್ಚುಗೆ. ಪೊಲೀಸರು ವಿವಿಧ ಪ್ರಕರಣದಲ್ಲಿ ತಲಾಶ್ ಮಾಡಿ ದಸ್ತಗಿರಿ ಮಾಡಿದ್ದ ಚಿನ್ನಾಭರಣ ಹಾಗೂ ಹಣವನ್ನ ಪ್ರದರ್ಶನಕ್ಕೆ ಇಟ್ಟು ಪೊಲೀಸರು ಹೆಮ್ಮೆಯಿಂದ ನಿಂತುಕೊಂಡಿದ್ದಾರೆ. ಅವರೆಲ್ಲರನ್ನೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಕೆವಿ ಅವರು ಅಭಿನಂದಿಸಿ ಅವರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಹೌದು, ಕಳೆದ 4 ತಿಂಗಳಲ್ಲಿ ತುಮಕೂರು ಜಿಲ್ಲೆಯ 5 ವಿಭಾಗಗಳಲ್ಲಿ ದಾಖಲಾಗಿದ್ದ ಕೊಲೆ, ಮನೆಗಳ್ಳತನ, ಸರಗಳ್ಳತನ, ರಾಬರಿ, ಡಕಾಯಿತಿ ಸೇರಿದಂತೆ 130ಕ್ಕೂ ಹೆಚ್ಚು ಪ್ರಕರಣಗಳು ಸಂಬಂಧಿಸಿದಂತೆ ತನಿಖೆ ಆರಂಭಿಸಿದ ಪೊಲೀಸರು ಬರೋಬ್ಬರಿ 170 ಜನ ಆರೋಪಿಗಳ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರಕರಣಗಳ ರೋಚಕ ತನಿಖೆ ಬಗ್ಗೆ ಎಂಬುದನ್ನು ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ಸೊ ಕಳೆದ ಲಾಸ್ಟ್ ಪ್ರೆಸ್ ಬ್ರೀಫಿಂಗ್ ನಾವು ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದೀವಿ. ಸೊ ಅದಾದ ಮೇಲೆ ನಮಗೆ ಅನ್ಯ ಕಾರಣಗಳಿಂದ ಕೆಲಸದ ಒತ್ತಡದಿಂದ ಪ್ರೆಸ್ ಮೀಟ್ ಮಾಡೋಕ್ಕಾಗಲಿಲ್ಲ. ಸೊ ಈ 4 ತಿಂಗಳು ಏನು ಕಳೆದ ಮಾರ್ಚಿಂದ ಇಲ್ಲಿ ತನಕ ಈ 4 ತಿಂಗಳು ಏನೇನು ನಾವು ಪತ್ತೆ ಮಾಡಿದ್ದೀವಿ ಕ್ರಿಮಿನಲ್ ಅಫೆನ್ಸಸ್ಸಲ್ಲಿ, ಅದು ಎಸ್ಪೆಷಲಿ ಪ್ರಾಪರ್ಟಿ ಅಫೆನ್ಸಸ್, ಅದು ಇವತ್ತು ಪ್ರೆಸ್ ಮೀಟ್ ಮಾಡಿ ನಿಮಗೆ ತಿಳಿಸೋಣ ಅಂತ ಇವತ್ತು ಕರೆದಿದ್ವಿ. ಸೊ ಇವತ್ತು ಇಲ್ಲಿ ಡಿಸ್ಪ್ಲೇಯಲ್ಲಿ ಇಟ್ಟಿರುವ ವಿಚಾರ ಟೋಟಲ್ ಏನಂದರೆ, ಸೊ 4 kg 30 grams ಗೋಲ್ಡ್, ಒಂದು ಸುಮಾರು 4 ಕೋಟಿ ಮೌಲ್ಯದಾಗಿರುವಂಥ ಚಿನ್ನಾಭರಣಗಳು, 7 kg 200 ಗ್ರಾಮ್ ಬೆಳ್ಳಿ ಆಭರಣಗಳು ವರ್ತ್ 7 lakhs, 99 ಬೈಕ್ಸ್ ಮತ್ತು 4 4 ವೀಲರ್ಸ್, 1 ಆಟೋ ಮತ್ತು 2 ಟ್ರ್ಯಾಕ್ಟರ್ಸ್, ವ್ಯಾಲ್ಯೂ ಅರೌಂಡ್ 1,12,30,000 ವರ್ತ್ ಆಗಿರುವ ಇದು, ಮತ್ತು 3 ಲಕ್ಷ ವರ್ತ್ ಆಗಿರುವ ಜಾನುವಾರುಗಳು ಮತ್ತು 36 ಲಕ್ಷ ಮೌಲ್ಯದ ಇತರ ವಸ್ತುಗಳಂದರೆ ಎಸ್ಪೆಷಲಿ ತಿಪ್ಟೂರು ಕಡೆ ಕೊಬ್ಬರಿ ಮತ್ತು ಗುಬ್ಬಿ ಶಿರಾ ಕಡೆ ರಾಗಿ. ಸೊ ಇವು ಕಳ್ತನ ಆಗಿರುವುದು ನಮ್ಮ ಕಡೆ. ಪೊಲೀಸರು ವಶಪಡಿಸಿಕೊಂಡ ವಸ್ತುಗಳ ವಿವರ: 4 ಕೋಟಿ ಮೌಲ್ಯದ 4.31 kg ಚಿನ್ನ, 7.20 ಲಕ್ಷ ಮೌಲ್ಯದ 7 kg 207 ಗ್ರಾಂ ಬೆಳ್ಳಿ, 1.11 ಕೋಟಿ ಮೌಲ್ಯದ 99 ಬೈಕ್, 4 ಕಾರ್, 1 ಆಟೋ, 3 ಲಕ್ಷ ಮೌಲ್ಯದ ಜಾನುವಾರುಗಳು, 36,73,790 ರು ಮೌಲ್ಯದ ಇತರ ವಸ್ತುಗಳು,
ಒಂದೊಂದು ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ವಿಭಿನ್ನ ಹಾಗೂ ವಿನೂತನವಾಗಿ ಪ್ರಯತ್ನ ಪಟ್ಟಿದ್ದು, ತಾಂತ್ರಿಕ ಹಾಗೂ ಫೀಲ್ಡ್ನಲ್ಲಿ ಅವರು ಹಾಕುವ ಶ್ರಮದ ಮೇಲೆ ಆರೋಪಿಗಳನ್ನ ಪತ್ತೆ ಹಚ್ಚಲು ಸಹಕಾರಿಯಾಗಿದೆ. ಜಿಲ್ಲಾ ಪೊಲೀಸರ ಈ ಕರ್ತವ್ಯ ನಿಷ್ಠೆಯಿಂದಾಗಿ ತುಮಕೂರಿಗರು ನಿಟ್ಟುಸಿರು ಬಿಡುವಂತಾಗಿದೆ. ಒಟ್ಟಾರೆ ಪೊಲೀಸ್ ಸಿಬ್ಬಂದಿಗಳ ಕಾರ್ಯಕ್ಷಮತೆಗೆ ಮಾರ್ಗದರ್ಶನ ನೀಡಿ ಪ್ರೋತ್ಸಾಹ ಮಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕ್ರೆಡಿಟ್ ಸಲ್ಲುತ್ತದೆ. ಒಟ್ಟಾರೆ ಆರೋಪಿಗಳಿಗೆ ಸಿಂಹ ಸ್ವಪ್ನವಾಗಿ ಜಿಲ್ಲಾ ಪೊಲೀಸ್ ಇಲಾಖೆ ಕಾಡುತ್ತಾ ಇನ್ನೊಮ್ಮೆ ಅಪರಾಧ ಮಾಡುವ ಮುನ್ನ ಪೊಲೀಸ್ ಆಪರೇಷನ್ ಅನ್ನು ನೆನಪಿಸಿಕೊಳ್ಳಬೇಕು. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ, ತುಮಕೂರು. ಜೂನ್ 21ರಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಹುಟ್ಟುಹಬ್ಬವನ್ನು ತುಮಕೂರಿನಲ್ಲಿ ಅಭಿಮಾನಿಗಳು ಅದ್ದೂರಿಯಿಂದ ಆಚರಿಸಲು ಎಲ್ಲಾ ಸಿದ್ಧತೆಗಳನ್ನು ಭರದಿಂದ ಸಾಗಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಕ್ಯಾತ್ಸಂದ್ರದಲ್ಲಿ ಶುಕ್ರವಾರ ಮತ್ತು ಶನಿವಾರ ಈ 2 ದಿನಗಳಂದು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಲು ಇಡೀ ಕ್ಯಾತ್ಸಂದ್ರವೇ ಎಲ್ಲಾ ರೀತಿಯಲ್ಲಿ ಸಜ್ಜಾಗಿದೆ. ಸಚಿವ ರಾಜಣ್ಣನವರ ಪತ್ನಿ ಶಾಂತಲಾ ರಾಜಣ್ಣನವರ ಸಮ್ಮುಖದಲ್ಲಿ ಕ್ಯಾತ್ಸಂದ್ರ ಮುಖಂಡರುಗಳು ಸೇರಿ ಅದ್ದೂರಿಯಿಂದ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸುವ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಿ ಚರ್ಚಿಸಲಾಯಿತು. ರಾಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಕ್ಯಾತ್ಸಂದ್ರದಲ್ಲಿರುವ ದೇವಸ್ಥಾನ ಗ್ರಾಮ ದೇವತೆಗೆ ಶುಕ್ರವಾರದಂದು ವಿಶೇಷ ಪೂಜೆ ಸಲ್ಲಿಸುವ ಗ್ರಾಮದ ಮುಖಂಡರಿಗೆ ಜವಾಬ್ದಾರಿ ನೀಡಲಾಗಿದೆ. ಇಡೀ ಕ್ಯಾತ್ಸಂದ್ರದಲ್ಲಿ ತಳಿರು ತೋರಣಗಳನ್ನು ಕಟ್ಟುವ ಮೂಲಕ ಅಲಂಕರಿಸಲಾಗಿದೆ. ಪ್ರತಿ ಮನೆ ಮುಂಭಾಗದಲ್ಲಿ ರಂಗೋಲಿಯನ್ನ ಇಡುವಂತೆ ಮನವಿ ಮಾಡಿದ್ದಾರೆ. ಆನಂತರ ರಾಜಣ್ಣನವರ ಕಾರ್ಯಕ್ರಮಕ್ಕೆ ಇಡೀ ಕ್ಯಾತ್ಸಂದ್ರ ಜನರು ಒಟ್ಟಾಗಿ ತೆರಳುವ ಮೂಲಕ ಅಭಿಮಾನ ತೋರಿಸಬೇಕೆಂದು ಕೋರಲಾಗಿದೆ. ನಾವೆಲ್ಲರೂ ಇಲ್ಲಿ ಸೇರಿರುವಂಥದ್ದು ತುಂಬ ಖುಷಿಯನ್ನು ಕೊಡ್ತಾ ಇದೆ. ಏನೋ ಗೊತ್ತಿಲ್ಲ, ರಾಜಣ್ಣನವರ ಬೆಳವಣಿಗೆಗೆ ಕ್ಯಾತ್ಸಂದ್ರ ಪೂರಕವಾಗಿದೆ. ಅವ್ರು ಏನೇ ಎಲ್ಲೋ ಆದರೂ ಅವರ ಬೆಳವಣಿಗೆ ಕ್ಯಾತ್ಸಂದ್ರ ಕೊಟ್ಟಿದೆ. ಹಾಗಾಗಿ ಕ್ಯಾತ್ಸಂದ್ರದ ಎಲ್ಲ ಹಿರಿಯ ನಾಗರಿಕರಿಗೆಲ್ಲ ನಾನು ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸೋಕೆ ಇಚ್ಛಿಸ್ತೇನೆ. ಯಾಕಂದರೆ ತುಂಬ ಜನ ಇಲ್ಲ ಅವರೊಟ್ಟಿಗೆ ಅವತ್ತು ಅವ್ರನ್ನ ಆಶೀರ್ವಾದ ಮಾಡಿ. ಇವತ್ತು ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಅವ್ರ ಮುಂದೆ ನೀವೆಲ್ಲ ಚಿಕ್ಕವರಿದ್ದೀರಾ, ಅವರಿಂದ ನೀವು ಸಹಾಯವನ್ನು ತಗೊಳ್ಳಂಥದ್ದು ಹೇಳ್ತೀರಾ. ಆದರೆ ಅವರ ಬೆಳವಣಿಗೆಗೆ ಪೂರಕವಾದವರು ಇವತ್ತು ದೊಡ್ಡವರು ಅಂತ ಏನು ಹೇಳ್ತೀವಿ ಸ್ವಲ್ಪ ಕಡಿಮೆ ಇದೆ. ಯಾಕೆಂದರೆ ಶಾಂತಪುರ ಇರ್ಬೋದು, ಮತ್ತು ಅವ್ರ ತಮ್ಮ ಅಪ್ಪಜಪ್ಪವರು. ನಾನು ಯಾಕೆಂದರೆ 93ನಲ್ಲಿ ಇಂಡಿಪೆಂಡೆಂಟಾಗಿ ನಿಂತಾಗ ಜ್ಞಾಪಿಸ್ತೀನಿ. ಕ್ಯಾತ್ಸಂದ್ರೆ ಇಲ್ಲಿಂದ ಮನೆಯಿಂದ ನಿಮ್ಮ ಚಿಕ್ಕಪ್ಪವರು ಎತ್ತಿನ ಗಾಡಿ ಕಟ್ಕೊಂಡು ಹೊರಟರು. ಎತ್ತಿನ ಗಾಡಿನಲ್ಲಿ ಅಲ್ಲಿವರೆಗೂ ಮೆರವಣಿಗೆ ಮಾಡಿ ಮುಂದಕ್ಕೆ ಹೋದಂಥದ್ದು. ಅವತ್ತು ಮೊನ್ನೆನೂ ಇದು ಕಾಕಕ್ಕೆ ಕ್ಲಿಪ್ಪಿಂಗ್ ಹುಡುಕಿಸ್ತಾ ಇದ್ದೀನಿ, ಅದೆಲ್ಲೋ ಕ್ಯಾಸೆಟ್ ಮಿಸ್ ಆಗಿಬಿಟ್ಟಿದೆ. ಹಾಗಾಗಿ ಆ ಕ್ಯಾಸೆಟ್ ಸಿಗಲಿಲ್ಲ ನನಗೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ನನಗೆ ನಿಮ್ಮೆಲ್ಲರ ಈ ಭಾವನೆಗಳನ್ನು ಕೇಳಿದಾಗ ನನಗೆ ಕಣ್ಣು ತುಂಬಿ ಮನ ತುಂಬಿ ಬರ್ತಾ ಇದೆ. ದಯಮಾಡಿ ನಿಮ್ಮೆಲ್ಲರ ಈ ಅಭಿಪ್ರಾಯ ಹಾಗೇ ಇರಲಿ. ಅವರ ಇಡೀ ಕ್ಯಾತ್ಸಂದ್ರಕ್ಕೆ ಸ್ವತಂತ್ರವಾಗಿ 47ರಲ್ಲಿ ಕಿಚ್ಚುಟ್ಟಿದ್ದೆ ಕ್ಯಾತ್ಸಂದ್ರದಲ್ಲಿ. ರೈಲು ಆಂಧ್ರ ತುಮಕೂರಿನವರು ಇದ್ರು. ಆದ್ರಿಂದ ಕ್ಯಾತ್ಸಂದ್ರದವರೇ ನಿಜವಾದ ಗಂಡಸರು. ಅನ್ನದ ಭಾವಿಸ್ತಾರೆ. ಇರೋ ವಿಷಯ ಹೇಳ್ತಾರೆ. ಹನುಮಂತಯ್ಯ ಅಂತ ಒಬ್ಬಿದ್ದ ಪಾಪ, ಒಂದೊಂದು ಅಂಗಡಿಯಲ್ಲಿ 8 ಆಣಿ ₹1 ನಮ್ಮ ತಂದೆಯವ್ರ ಜವಳಿ ಅಂಗಡಿ ಇತ್ತು. ಅಲ್ಲೂ ಬಂದು ₹1 ಇಸ್ಕೊಂಡು ಜೀವನ ಮಾಡೋನು ಅಂಥವನು ರೈಲು ಉಡ್ಸಿದ್ದ. ರೈಲು. ಆದ್ರಿಂದ ಈ ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಎ ದೇವರಾಜು, ವಿವೇಕಾನಂದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪಿ ಮೂರ್ತಿ, ಇನ್ನಿತರ ಮುಖಂಡರುಗಳು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿದ್ಯಾ ಸಾಧಕನ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ. ಕಠಿಣ ಶ್ರಮದಿಂದ ಶಿಕ್ಷಣ ಕಲಿಕೆಯಿಂದ ಉನ್ನತ ಉದ್ಯೋಗಗಳು ಲಭ್ಯವಾಗಿ ದೇಶದ ವಿವಿಧ ಕ್ಷೇತ್ರಗಳಲ್ಲಿ ನೆಲೆಸುವುದಕ್ಕೆ ನಗರದ ಶಿರಾಗೇಟ್ನ ಕಾಳಿದಾಸ ಜೂನಿಯರ್ ಕಾಲೇಜಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಭಾಂಗಣದಲ್ಲಿ ಕರ್ನಾಟಕ ಪ್ರದೇಶ ಯುವ ಕುರುಬರ ಸಂಘ ಜಿಲ್ಲಾ ಘಟಕದ ವತಿಯಿಂದ 2025ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶದ 24ನೇ ರ್ಯಾಂಕ್ ಪಡೆದು ನಮ್ಮ ರಾಜ್ಯದ ಪ್ರಥಮ ಸಾಧಕರಾಗಿರುವ ಡಾಕ್ಟರ್ ಆರ್ ರಂಗಮಂಜೂರ್ ಅವರಿಗೆ ಸನ್ಮಾನ ಸಮಾರಂಭ ಹಾಗೂ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕುರುಬ ಸಮುದಾಯ ಸುಮಾರು 52,000 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಇನ್ನು ಈ ವೇಳೆ ಮಾತನಾಡಿದ ಅವರು, ಅನೇಕ ರಾಜರು, ಸಾಹಿತಿಗಳು, ವಿದ್ವಾಂಸರು ಹೊಂದಿರುವ ಸಮಾಜ. ಕನಕದಾಸರ ಕೀರ್ತನೆಗಳು ವಿಶ್ವವನ್ನ ಸನ್ಮಾರ್ಗದತ್ತ ಕೊಂಡೊಯ್ಯುವಂತಹ ಸಂಗೊಳ್ಳಿ ರಾಯಣ್ಣನ ದೇಶಭಕ್ತಿ ಹೋರಾಟವು ದೇಶದ ಜನತೆಗೆ ಮಾರ್ಗದರ್ಶಕವಾಗಿದೆ. ಆಧುನಿಕ ಜಗತ್ತಿನಲ್ಲಿ ವಿದ್ಯಾವಂತ ಸಮುದಾಯದ ಮಕ್ಕಳು ದೇಶ ಉನ್ನತ ಉದ್ಯೋಗಗಳನ್ನು ದಕ್ಕಿಸಿಕೊಳ್ಳುವ ಪ್ರಯತ್ನವಾಗಬೇಕು ಎಂದು ತಿಳಿಸಿದರು. ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸತಕ್ಕಂಥ ಸಂಘದ ಅಧ್ಯಕ್ಷರಾದಂಥ ಮಾಲಿಂಗಯ್ಯ ಮತ್ತು ಅವರ ಪದಾಧಿಕಾರಿಗಳಿಗೆ ಮೊದಲು ನನ್ನ ಹೃತ್ಪೂರ್ವಕ ನಮನಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಕಾರ್ಯಕ್ರಮಗಳು ಸಮಾಜದಲ್ಲಿ ನಡೀತಾ ಇದ್ದರೆ ಎಲ್ಲ ಏನು ಪ್ರತಿಭಾ ಪುರಸ್ಕಾರ ಇವತ್ತು ಆಯೋಜನೆ ಮಾಡಿದ್ದಾರೆ,
ಇದು ಒಂದು ಸಾಧನೆ ಮಾಡಬೇಕಾದ್ರೆ ಒಂದು ಮೆಟ್ಟಿಲು, ಮೈಲುಗಲ್ಲು ಅಂದ್ರೆ ಮೆಟ್ಟಿಲು ಎನ್ಕರೇಜ್ ಮಾಡ್ದಂಗೆ. ಸೊ ಆದ್ರಿಂದ ಇಂಥ ಒಂದು ಕಾರ್ಯಕ್ರಮಗಳು ತುಮಕೂರಲ್ಲ ಇಡೀ ರಾಜ್ಯದಾದಂಥ ಎಲ್ಲ ಕಡೆ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿನಿಗಳಿಗೆ ಆಯೋಜನೆ ಮಾಡಿದ್ರೆ ಅವ್ರಿಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ, ಪೋಷಕರು ಕೂಡ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಮಾಜದ ಮತ್ತು ರೇವಣಸಿದ್ದೇಶ ಮಠದ ಗುರುಗಳಿಗೆ ನಾನು ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈ ಒಂದು ಸಮಾರಂಭಕ್ಕೆ ನನ್ನನ್ನು ಕರೆಸಿ ಈ ಒಂದು ಪ್ರತಿಭಾ ಪುರಸ್ಕಾರ ಏನು ಕನ್ನಡ ಕೌಸ್ತುಭ ಮತ್ತು ಕನ್ನಡ ಕುವರ ಮತ್ತು ಸರಸ್ವತಿ ಸಮ್ಮಾನ, ಈ ಹೆಸರುಗಳು ಕೇಳ್ತಾ ಇದ್ದಂಗೆ ತುಂಬ ರೋಮಾಂಚನ ಆಗುತ್ತೆ. ಯಾಕೆ ಅಂತಂದರೆ ಅವಾಗ ಆದಿಕವಿ ಪಂಪ ಅವರು ಹೇಳ್ತಾರೆ, ಯಾರ ಅಂಕುಶ ನೆನವುದೆನ್ನ ದೇಶಂ ವನವಾಸಿ ದೇಶಂ ಅಂತ. ಸೊ ಆಗಿನ ಕಾಲದಲ್ಲಿ ಆದಿಕವಿ ಕೂಡ ಕನ್ನಡದ ಬಗ್ಗೆ ಎಂಥ ಅಪಾರವಾದಂಥ ಒಂದು ಇದನ್ನ ಇಟ್ಕೊಂಡಿದ್ರು. ಇನ್ನು ಅಧ್ಯಕ್ಷತೆ ವಹಿಸಿದ್ದ ಭಾರತ ಸೇವಾ ರತ್ನ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕರ್ನಾಟಕ ಪ್ರದೇಶ ಯುವ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಎ ಮಹಾಲಿಂಗಯ್ಯ ಮಾತನಾಡುತ್ತಾ, ಹಾಲು ಮತದವರು ಸೇರಿಕೊಂಡು ಶಿಕ್ಷಣ ಸಂಸ್ಥೆ ಕಟ್ಟೋಣ. ಹಾಲು ಮತ ಬೆಳೆಯಬೇಕಾದರೆ ರಾಜಕೀಯ ಮುಖಂಡರುಗಳು, ಐಎಎಸ್, ಐಪಿಎಸ್, ಕೆಎಎಸ್ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಸಮಾಜದವರು ಶಿಕ್ಷಣ ಸಂಸ್ಥೆ ಹುಟ್ಟು ಹಾಕಬೇಕು. ನಮ್ಮಲ್ಲಿ ನಿಸ್ವಾರ್ಥ ಒಗ್ಗಟ್ಟು ಬರಬೇಕು. ನಮ್ಮಲ್ಲಿರುವ ಅಸೂಯೆ ಸತ್ತು ಹೋಗಬೇಕು. ನಮ್ಮಲ್ಲಿ ಯಾರು ಬೆಳೆದರೂ ಸಹ ಅವಕಾಶ ಮಾಡಿಕೊಡುವಂತಹ ಉದಾರ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಕನಕದಾಸರು ಕೇವಲ ಕುರುಬ ಜನಾಂಗಕ್ಕೆ ಮಾತ್ರವಲ್ಲ, ಕರ್ನಾಟಕದ ಆಸ್ತಿ. ದಾಸ ಸಾಹಿತ್ಯದ ಯಾರಾದರೂ ಕವಿ ಇದ್ದಾರೆ ಅಂದರೆ ಕನಕದಾಸರು ಮಾತ್ರ. ಕನಕದಾಸರು ಬದ್ಧ ಕವಿಗಳು ಹೌದು, ಶಕ್ತ ಕವಿಗಳು ಹೌದು. ಅಂತ ಮಹಾನುಭಾವರನ್ನು ಪಡೆದ ನಾವು ನೀವೇ ಧನ್ಯರು. ಆತ್ಮೀಯ ಸಮಾಜ ಬಂಧುಗಳೇ, ಈ ದಿನ ಪ್ರತಿಭಾ ಪುರಸ್ಕಾರ ಮತ್ತೆ ಸಾಧಕರಿಗೆ ಸನ್ಮಾನ ಮತ್ತೆ ಪ್ರಶಸ್ತಿ ಪ್ರದಾನ ಸಮಾರಂಭ 3 ಕಾರ್ಯಕ್ರಮಗಳ ಒಟ್ಟಿಗೆ ಆಯೋಜನೆ ಮಾಡಿಕೊಂಡಿದ್ದೀವಿ. ನಿಮ್ಗೆ ಇದುವರೆಗೂ ಯಾವುದೇ ರೀತಿ ನಾವು ವಿಷಯವನ್ನು ತಿಳಿಸಿಲ್ಲ, ಪತ್ರಿಕೆಗೂ ಕೊಟ್ಟಿಲ್ಲ, ನಾವು ಯಾರಿಗೂ ವಿಷಯವನ್ನು ತಿಳಿಸಿಲ್ಲ. ಇಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಹೇಳಿರ್ಬೋದಿಲ್ಲ, ಯಾವ ವಿದ್ಯಾರ್ಥಿಗಳಿಗೂ ಗೊತ್ತಿಲ್ಲ. ಹಾಗಾಗಿ ಯಾರಿಗೆ ಪ್ರಶಸ್ತಿ ಸಿಗ್ತಾ ಇದೆ ಅಂತ ನಾನು ಅದನ್ನ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಹೇಳ್ತೇನೆ. ಈಗ ರಂಗಮಂಜೂರವರು ತುಂಬಾ ತುರ್ತು ಇದಿರೋದ್ರಿಂದ ಅವ್ರನ್ನ ಕಳಿಸ್ಕೊಡ್ಬೇಕಾಗಿದೆ. ಯಾಕೆಂದ್ರೆ ಅವರು 3 ಗಂಟೆಗೆ ಪುನಃ ಫ್ಲೈಟ್ ಬುಕ್ ಆಗಿದೆ, ಅವರು ಬೇರೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಮೊದಲು ರಂಗಮಂಜೂರವರ ಸನ್ಮಾನ ಕಾರ್ಯಕ್ರಮ, ನಂತರ ಪ್ರಶಸ್ತಿ ಪ್ರದಾನ, ಆಮೇಲೆ ಪ್ರತಿಭಾ ಪುರಸ್ಕಾರ 3 ಕಾರ್ಯಕ್ರಮ ವಿಶೇಷವಾಗಿ ನಾವು ಮಾಡ್ತೇವೆ. ಬಂಧುಗಳೇ, ರಂಗಮಂಜು ನನ್ನ ರಕ್ತ ಸಂಬಂಧಿ, ನನ್ನ ಸೋದರ ಮಾವನ ಮಗ. ತಂದೆ ಆರ್ ರಮೇಶ್ ಅಂತೇಳಿ IAS ಮಾಡಿದಂಥ IPS ಮಾಡಿದಂಥ ಒಬ್ಬ ಪ್ರತಿಭಾನ್ವಿತ ನಾಯಕ. ನನ್ನ ತಂದೆಗೆ 2 ತಂಗಿಯರು. 2 ತಂಗಿಯರನ್ನ 2 ಅಣ್ಣ ತಮ್ಮಂದಿರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ದೊಡ್ಡವರು ಮಾಸ್ಟರು, ಚಿಕ್ಕವರು ಮಾಸ್ಟರು. 2 ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರನ್ನ ಮದುವೆ ಆಗ್ತಾರೆ. ಸೊ ದೊಡ್ಡ ಮಾವನಿಗೆ 4 ಜನ ಮಕ್ಕಳು, 3 ಜನ ಹೆಣ್ಣು, 1 ಗಂಡು. ಚಿಕ್ಕ ಮಾವನಿಗೆ 3 ಜನ ಹೆಣ್ಣು ಮಕ್ಕಳು, 1 ಗಂಡು. ಆ ಚಿಕ್ಕ ಮಾವನ ಅವರು ತಂದೆಯೂ ಸಹ ರಂಗೇಶ್ವರಮಯ್ಯ ಅಂತೇಳಿ ಒಬ್ಬ ಶಿಕ್ಷಕ. ಇನ್ನು ಈ ಸಂದರ್ಭದಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ SSLCಯಲ್ಲಿ 125ಕ್ಕೆ 125 ಮತ್ತು PUCಯಲ್ಲಿ 100ಕ್ಕೆ 100 ಪರಿಪೂರ್ಣ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಕನ್ನಡ ಕೌಸ್ತುಭ ಜಿಲ್ಲಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಮೇಶ್ ಕನಕದಾಸ್, ಪಲ್ಲವಿ ಹೊನ್ನಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಪಹಲ್ಗಾಮ್ ದುರಂತದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದ್ದ KN ರಾಜಣ್ಣ ಅಮೃತ ಮಹೋತ್ಸವವನ್ನು ಬಹುದೊಡ್ಡ ಮಟ್ಟದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ತುಮಕೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಮುಖಂಡ ಎನ್ ಗೋವಿಂದರಾಜ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗೋವಿಂದರಾಜು, ತುಮಕೂರು ಜಿಲ್ಲೆಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ KN ರಾಜಣ್ಣ ಅಮೃತ ಮಹೋತ್ಸವಕ್ಕೆ ಸಕಲ ತಯಾರಿ ಪೂರ್ಣಗೊಂಡಿದೆ. ಈ ಶನಿವಾರ ಜೂನ್ 21ರಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿದೆ. ಈ ಬಾರಿಗೆ ಸುಮಾರು 2 ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು, ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಜತೆಗೆ ರಾಜಣ್ಣ ಅವರಿಗೆ ತುಮಕೂರಿನಲ್ಲಿ ಮಾತ್ರವಲ್ಲ, ರಾಜ್ಯಾದ್ಯಂತ ಅಪಾರ ಅಭಿಮಾನಿಗಳಿದ್ದಾರೆ. ಈ ಕಾರ್ಯಕ್ರಮವನ್ನು 2005ರಲ್ಲಿ ತುಮಕೂರಿನಲ್ಲಿ ನಡೆದ ಅಹಿಂದ ಸಮಾವೇಶಕ್ಕಿಂತಲೂ ಹೆಚ್ಚು ವಿಜೃಂಭಣೆಯಿಂದ ನಡೆಸಬೇಕು ಅಂತ ತಿಳಿಸಿದ್ರು. ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿದ್ದೀರಿ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನ
ನಾವು ತುಮಕೂರು ನಗರದಲ್ಲಿ ಕರೆದಿದ್ದೀವಿ. ತಾವೆಲ್ಲರೂ ಬಂದಿದ್ದೀರಾ. ನಿಮಗೆಲ್ಲ ಗೊತ್ತಿದೆ, ರಾಜಣ್ಣ ಅವರು ಸುಮಾರು 5 ದಶಕಗಳಿಂದ ಅವರ ಒಂದು ಲೀಡರ್ಶಿಪ್ಪು, ಅವರು ಕಾಂಗ್ರೆಸ್ನಲ್ಲಿರ್ಬೋದು, ಜನತಾದಳದಲ್ಲಿರ್ಬೋದು, ಅವರು MLA ಆಗಿ ಜನರಿಗೆ ಯಾವ ರೀತಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂಥೇಳಿ ನಿಮಗೂ ಎಲ್ರಿಗೂ ಗೊತ್ತಿದೆ. ನಾಗಣ್ಣವರು ಸಹ ವಿಚಾರಗಳನ್ನು ತಿಳಿಸಿದ್ರು. ಅವರ ಜೊತೆ ನಾವು ಸ್ವಲ್ಪ ತುಂಬ ಕಡೆ ಹೋಗಿದ್ದೀವಿ. ರಾಜಣ್ಣವರು ಬರ್ತಾರೆ ಅಂದರೆ ನೀವು ಗುಲ್ಬರ್ಗದಲ್ಲಿ ಹೋದ್ರೆ ಜೊತೆಯಲ್ಲಿ ಅಲ್ಲಿ 100 ಜನ ಕಾಯ್ತಾ ಇರ್ತಾರೆ. ಯಾಕೆಂದರೆ ಅವರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ. ಆಮೇಲೆ ಅವರು ಸಾಕಷ್ಟು ಜನಕ್ಕೆ DCC ಬ್ಯಾಂಕ್ ಇರ್ಬೋದು, ಏನು ಬ್ಯಾಂಕ್ಗಳಲ್ಲಿ ಸಾಕಷ್ಟು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಹಾಗೂ ರೈತರಿಗಿರ್ಬೋದು, ಬಡವರಿಗಿರ್ಬೋದು, ಎಲ್ಲ ರೀತಿಯ ಸಹಾಯವನ್ನು ಮಾಡಿಕೊಳ್ತಾ ಬರ್ತಾ ಇದ್ದಾರೆ. ಅವರಿಗೆ ನಾವು ಒಂದು ಕಾರ್ಯಕ್ರಮ ಮಾಡಬೇಕು, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ತುಮಕೂರಿನಲ್ಲಿ ನಾವು 35 ವಾರ್ಡಲ್ಲೂ ಸಹ ಎಲ್ಲ ಕಾರ್ಯಕರ್ತರು ಮುಖಂಡರು ಬಂದಿದ್ದೀರಾ. ನಾವೆಲ್ಲರೂ ಮಿನಿಮಮ್ ಇಡೀ ತುಮಕೂರು ನಗರದಲ್ಲಿ ಒಂದು 30,000 ಜನನ ನಾವು ಈ ಕಾರ್ಯಕ್ರಮಕ್ಕೆ ಸೇರ್ಪಡೆ ಮಾಡಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಮತ್ತೆ ನಾವೇನು ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ನಾಗಣ್ಣವರು ಅವರ ವಿಚಾರವನ್ನ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಹಿಂದೆ 2005ರಲ್ಲಿ ಅಹಿಂಸಾ ಕಾರ್ಯಕ್ರಮ ತುಮಕೂರಿನಲ್ಲಿ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಇಂದು ಪೂರ್ವಭಾವಿ ಸಭೆ ನಡೆದಿದ್ದು, KNR ಅಭಿಮಾನ ಬಳಗದ ನೇತೃತ್ವದಲ್ಲಿ ರಾಜಣ್ಣ ಅಮೃತ ಮಹೋತ್ಸವದ ಅಧಿಕೃತ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ದೇವರಾಜು, ಈ ಅದ್ದೂರಿ ಕಾರ್ಯಕ್ರಮದಲ್ಲಿ 75,000 ಮಂದಿ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ. ಮಳೆ ಅಡ್ಡಿಯಾಗದಂತೆ ಬೃಹತ್ ಪೆಂಡಾಲ್ ನಿರ್ಮಾಣವಾಗಿದೆ. ರಾಜಣ್ಣ ಅಮೃತ ಮಹೋತ್ಸವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್, ಕೇಂದ್ರ ಸಚಿವ ಸೋಮಣ್ಣ ಸೇರಿದಂತೆ ವಿವಿಧ ಪಕ್ಷಗಳ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿಗಳು ತುಮಕೂರಿಗೆ ಬರಲಿದ್ದಾರೆ ಅಂತ ತಿಳಿಸಿದ್ರು. ಜನ್ಮದಿನದ ಪ್ರಯುಕ್ತ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇದೇ ತಿಂಗಳು 21ನೇ ತಾರೀಕು ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಕೇಂದ್ರ ಸಚಿವರಾದ ಸೋಮಣ್ಣನವರು, ಇದರ ಅಧ್ಯಕ್ಷತೆಯನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಪಕ್ಷಾತೀತವಾಗಿ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು, ಲೋಕಸಭಾ ಸದಸ್ಯರುಗಳು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಯಾವುದೇ ಪಕ್ಷದ ಮೇಲೆ ಮಾಡ್ತಾ ಇಲ್ಲ, ಯಾವುದೇ ಒಂದು ಜಾತಿ ಮೇಲೆ ಮಾಡ್ತಾ ಇಲ್ಲ. ಈ ರಾಜ್ಯದ ನಮ್ಮ ಜಿಲ್ಲೆಯ ಏನು ಸಹಕಾರಿ ಹಿರಿಯ ಸಹಕಾರಿಗಳಿದ್ದಾರೆ, ಸಹಕಾರಿಗಳು, ರಾಜಣ್ಣನವರ ಅಭಿಮಾನಿಗಳು ಮತ್ತು ರಾಜೇಂದ್ರವರ ಅಭಿಮಾನಿಗಳು ಸೇರಿಕೊಂಡು 75ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಇದು ಹಮ್ಮಿಕೊಂಡಿದ್ದೀವಿ. ತಮಗೆ ಗೊತ್ತಿದೆ, ರಾಜಣ್ಣನವರು ಪ್ರಪ್ರಥಮವಾಗಿ ತುಮಕೂರು ತಾಲೂಕು ಸೊಸೈಟಿ ಅಧ್ಯಕ್ಷರಾಗಿ ರಾಜಕಾರಣ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ನಗರ ಪಂಚಾಯಿತಿ ಕ್ಯಾನ್ಸರ್ ಅಧ್ಯಕ್ಷರಾಗಿ, APMC ನಿರ್ದೇಶಕರಾಗಿ, ಸುಮಾರು 25 ವರ್ಷಗಳ ಕಾಲ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಒಂದು ಕೆಲಸವನ್ನ ಮಾಡಿದ್ದಾರೆ. ರಾಜಣ್ಣನವರಿಗೆ ಒಂದು ದೊಡ್ಡ ಗುಣ ಇದೆ, ಅವ್ರು ಯಾರೇ ಹೋಗ್ಲಿ, ಅವ್ರು ಯಾವುದೇ ಪಕ್ಷದವರಿರಲಿ, ಯಾರೇ ಹೋದ್ರು ಕೂಡ ನಿಜವಾಗಲೂ ಅವರು ಹೇಳಿ ಒಬ್ಬ ಅಧಿಕಾರಿ. ಈ ವೇಳೆ ಕಾಂಗ್ರೆಸ್ನ ಮುಖಂಡರಾದ ನಹೇಜ್ ಅಹಮದ್, ಮಹೇಶ್, ಧನ್ಯಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಸಚಿನ್ ಎನ್, ಅಮೋಕ್ ಟಿವಿ, ತುಮಕೂರು. ಮಾನ್ವಿ ಮುಕ್ಕಾಗುಚ್ಚ ಬೃಹನ್ಮಠ ಕಲ್ಮಠ ವತಿಯಿಂದ ನಡೆಯಲಿರುವ 50ನೇ ವರ್ಷದ ಶ್ರೀದೇವಿ ಪುರಾಣ ಮತ್ತು ದಸರಾ ಮಹೋತ್ಸವದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಈ ಪೂರ್ವಭಾವಿ ಸಭೆಯನ್ನು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆಯಿತು. ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ NS ಬೋಸರಾಜು ಮಾತನಾಡಿ, ದಿವಂಗತ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಪ್ರಾರಂಭಿಸಿದ ದಸರಾ ಮಹೋತ್ಸವವು 49 ವರ್ಷ ಪೂರೈಸಿ ಈ ವರ್ಷ ದಸರಾ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳಲಾಗುತ್ತದೆ. ಶ್ರೀಗಳು ಪ್ರಾಥಮಿಕ ಶಿಕ್ಷಣದಿಂದ ವೈದ್ಯಕೀಯ ಶಿಕ್ಷಣದವರೆಗೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ದಸರಾ ಮಹೋತ್ಸವವನ್ನು ಈ ಬಾರಿ ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಕಲ್ಮಠ ಶ್ರೀಗಳ ನೇತೃತ್ವದಲ್ಲಿ ವಿವಿಧ ಸಮಿತಿಗಳನ್ನು ರಚಿಸಲಾಗುವುದು ಎಂದರು. ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಕ್ಕೆ ಬೇರೆ ಬೇರೆ ಕಮಿಟಿಗಳು 14 ದಿವಸ ಕಾರ್ಯಕ್ರಮದ ಸತತವಾಗಿ ಪ್ರತಿನಿತ್ಯ ಆ ಕಾರ್ಯಕ್ರಮಕ್ಕೆ ಯಾರಾದರೂ ಒಬ್ಬರು ಜವಾಬ್ದಾರಿ ತಗೊಂಡು ಮಾಡುವಂಥ ಪ್ರಯತ್ನ ಮಾಡಬೇಕಾಗುತ್ತಾ ಆ ದಿಶೆಯಲ್ಲಿ ಪೂಜ್ಯರು ಮತ್ತು ಇಲ್ಲಿರ್ತಕ್ಕಂಥ ಕೆಲವು ಹಿರಿಯರು ಸೇರಿ ಆ ಕಮಿಟಿಗಳನ್ನ ಮಾಡಿ
ಆದ ಮೇಲೆ ಮತ್ತೊಂದು ಸಲ ಮೀಟಿಂಗ್ ಎಲ್ಲರೂ ಮುಖಂಡರು ಕರೆಸಿ ಅವರವ್ರ ಜವಾಬ್ದಾರಿನ ಅವ್ರಿಗೆ ಒಪ್ಪಿಸೋದ ಮುಖಾಂತರ ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕಾದ ಸಹಕಾರಿ ಜೊತೆಯಲ್ಲಿ ತಮ್ಮ ಸಲಹೆನೂ ಬೇಕು. ಅವ್ರು ಏನು ಮಾಡಬೇಕಂದ್ರೆ ಆ ರೀತಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದರಲ್ಲಿ ಯಾವುದೇ ಧರ್ಮ ವರ್ಗ ಪ್ರಶ್ನೆ ಇಲ್ಲ. ಈ ಮಠದಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಎಲ್ಲರೂ ದಸರಾ ಮಹೋತ್ಸವದಲ್ಲಿ ಸಹಿತ ಒಟ್ಟಾರೆ ಕೂಡಿ ಇಡೀ ನಮ್ಮ ಜಿಲ್ಲೆ ನಮ್ಮ ತಾಲೂಕೆಲ್ಲ ಬೇರೆ ಬೇರೆ ತಾಲೂಕುಗಳನ್ನು ಸಹಿತ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೇವೆ. ಹಾಗಾಗಿ ತಮ್ಮ ತಲಾ ಸೂಚನೆ ಜೊತೆಯಲ್ಲಿ ತನೋಮಾನದಿಂದ ಸಹಕಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದ್ರ ಮುಖಾಂತರ ಡಾಕ್ಟರ್ ಶ್ರೀಮದ್ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಏನು ಅವರು ಮನಸ್ಸಲ್ಲಿತ್ತು ಅದನ್ನು ಯಶಸ್ವಿ ಮಾಡಬೇಕೆಂಬ ಒಂದು ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಮಾತನ್ನು ಹೇಳಿ, ಸರ್ಕಾರ ಪರವಾಗಿ ಏನು ಬೇಕೋ ನೀವೊಂದು ಲಿಸ್ಟ್ ಔಟ್ ಮಾಡಿಕೊಡಿದ್ರೆ ಅದರ ಜವಾಬ್ದಾರಿ ನಾನು MLA ಅವರು ತೊಗೊಂಡು ಸರ್ಕಾರ ಪರವಾಗಿ ಇಲ್ಲಿ ಏನೇನು ವಿಷಯಗಳು ಬೇಕೋ ಅವನ್ನೆಲ್ಲ ನಾನು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ನಾನು ಜವಾಬ್ದಾರಿನೇ ವಹಿಸುವಂಥ ಮಾತನ್ನು ಹೇಳಿ, ಅದರ ಜೊತೆಯಲ್ಲಿ ಏನೇ ತಾವೆಲ್ಲರೂ ಕೂಡಿ ಜವಾಬ್ದಾರಿ ಕೊಡಿದ್ರೆ ಆ ಜವಾಬ್ದಾರಿ ನಡೆಸಿ ಒಟ್ಟಾರೆ ಎಲ್ಲರೂ ಕೂಡಿ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿ ನಾವು ಪ್ರಾಮಾಣಿಕರಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಇನ್ನು ಸರ್ಕಾರದ ವತಿಯಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಶ್ರಮಿಸಲಾಗುವುದು. ತಾಲೂಕಿನ ಭಕ್ತರು ಸರ್ವ ರೀತಿಯಲ್ಲಿ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಕೋಲಾರ ಜಿಲ್ಲೆಯ ಆವಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೋಳಂಗುಂಟೆ ದೊಡ್ಡಕೆರೆಯಲ್ಲಿ ಮಣ್ಣನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗುತ್ತಿದೆ ಎಂಬ ಆರೋಪಕ್ಕೆ ಚೋಳಂಗುಂಟೆ ಗ್ರಾಮದ ರಾಜು ಹಾಗೂ ಸತೀಶ್ ಸ್ಪಷ್ಟನೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೋಳಂಗುಂಟೆ ದೊಡ್ಡಕೆರೆಯಲ್ಲಿ ಜೆಸಿಬಿ ಬಳಸಿ ಟ್ರ್ಯಾಕ್ಟರ್ಗಳಲ್ಲಿ ಮಣ್ಣು ರವಾನೆ ಮಾಡುತ್ತಿರುವ ಬಗ್ಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀರಾಮಪ್ಪ ಆಕ್ಷೇಪಿಸಿದ್ದು, ನರೇಗಾ ಯೋಜನೆಯಡಿ ಹಣ ದುರುಪಯೋಗ ಮಾಡಲು ಯಂತ್ರೋಪಕರಣ ಬಳಸ್ತಾ ಇರೋದು ಆರೋಪಿಸಿದ್ರು. ಆದರೆ ಮಾಜಿ ಅಧ್ಯಕ್ಷ ಶ್ರೀರಾಮಪ್ಪ ಆರೋಪ ತಳ್ಳಿ ಹಾಕಿರೋ ಚೋಳಂಗುಂಟೆ ಗ್ರಾಮದ ರಾಜು ಹಾಗೂ ಸತೀಶ್ ಎಂಬುವರು ಕೃಷಿ ಭೂಮಿಯನ್ನ ಎತ್ತರ ಮಾಡಿಕೊಂಡು ಮುಂದೆ ಕೃಷಿ ಚಟುವಟಿಕೆ ನಡೆಸಲು ಮಣ್ಣು ರವಾನೆ ತೆಗೆದುಕೊಂಡಿದ್ದೀವಿ. ಯಾವುದೇ ಖಾಸಗಿ ಉದ್ದೇಶದಿಂದ ಮಣ್ಣು ತೆಗೆದಿಲ್ಲ. ವಿನಾಕಾರಣ ನರೇಗಾ ಯೋಜನೆಯಡಿ ಅಕ್ರಮ ಎಂಬ ಆರೋಪ ಮಾಡಿದ್ದಾರೆಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ನನ್ನ ಕೃಷಿ ಭೂಮಿ. ಅದು ಸುಮಾರು ವರ್ಷಗಳಿಂದ ಹಂಗೆ ಬಿಟ್ಟಿದ್ದೆ ಭೂಮಿನ, ಏನು ವ್ಯವಸಾಯ ಏನು ಮಾಡಿರಲಿಲ್ಲ. ಈಗ ನಮ್ಮ ತಂದೆಯವ್ರ ಕಾಲದ ನಂತರ ಅದನ್ನು ಸ್ವಲ್ಪ ಡೆವಲಪ್ ಮಾಡಿ ಏನಾದರೂ ಗಿಡ ಥರ ಬೆಳೆದು ಏನಾದರೂ ವ್ಯವಸಾಯ ಮಾಡಬೇಕು ಅಂತ ಒಂದು ಮನಸ್ಸು ಮಾಡಿದ್ರೆ ಭೂಮಿ ಸರಿ ಇರಲಿಲ್ಲ. ಹಂಗಾಗಿ ಹಳ್ಳ ದಿನ್ನೆ ಇತ್ತು. ಸೊ ಕೆರೆಯಲ್ಲಿ ಮಣ್ಣೆತ್ತಕ್ಕೆ ಅಂತ ಹೇಳ್ಬಿಟ್ಟು ನಾವು ಇವರಿಂದ ಪರ್ಮಿಷನ್ ತಗೊಂಡು ಕೆರೆಯಲ್ಲಿ ಮಣ್ಣು ತಗೊಂಡು ಬಂದು ನಮ್ಮ ಕೃಷಿ ಭೂಮಿಗೆ ಹಾಕಿ ನಾವು ಕೃಷಿ ಭೂಮಿನ ಫಲವತ್ತು ಮಾಡ್ತಾಯಿದ್ದೀವಿ ಅಷ್ಟೇ. ನಾವು ಯಾವುದೇ ರೀತಿ ಕಮರ್ಷಿಯಲ್ ಯೂಸ್ಗಾಗಲಿ ಅಥವಾ ಬೇರೆದಕ್ಕಾಗಲಿ ಯಾವುದೇ ರೀತಿ ಮಣ್ಣನ್ನು ನಾವು ಬಳಕೆ ಮಾಡಿಲ್ಲ. ನೀವು ಬಂದು ವಿಡಿಯೋ ಮಾಡಿ ಎಲ್ಲ ಮಾಡಿದ್ದಕ್ಕೆ ಕೆಲವೊಂದು ವಿಡಿಯೋಗಳೆಲ್ಲ ಇದರಲ್ಲಿ ಹರಿದಾಡ್ತು ವಾಟ್ಸಪ್ಗಳಲ್ಲಿ. ಸೊ ಅದರಿಂದ ನಮಗೂ ಮುಜುಗರ ಆಯಿತು. ನಾವೇನೋ ತಪ್ಪು ಕೆಲಸ ಮಾಡ್ತಾಯಿದ್ದೀವ, ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅನ್ನೋದು ನಮಗೂ ಒಂಥರ ಮುಜುಗರ ಅನ್ನಿಸ್ತು. ಹಂಗಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಇವತ್ತು. ನಾವು ಯಾವುದೇ ರೀತಿ ತಪ್ಪು ಕೆಲಸ ಮಾಡ್ತಾ ಇಲ್ಲ. ನಾವು ಕೃಷಿ ಭೂಮಿಗೆ ಮಣ್ಣನ್ನು ಬಳಕೆ ಮಾಡ್ಕೋತಾ ಇದ್ವಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ನೀವು ಹೇಳಿ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕ್ಷುಲಕ ವಿಷಯಕ್ಕೆ ಸಂಬಂಧಿಸಿದಂತೆ ಉಂಟಾದ ಗಲಾಟೆಯಲ್ಲಿ ಯುವಕನ ಮೇಲೆ ದೊಣ್ಣೆ ಮತ್ತು ಕಲ್ಲಿನಿಂದ ಹಲ್ಲೆ ನಡೆಸಿದ ಪರಿಣಾಮ ಗಾಯಗೊಂಡಿದ್ದ ಯುವಕ ಸಾವನ್ನಪ್ಪಿದ ಘಟನೆ ಗುಂಡ್ಲುಪೇಟೆಯಲ್ಲಿ ಸೋಮವಾರ ರಾತ್ರಿ ನಡೆದಿದೆ. ಗುಂಡ್ಲುಪೇಟೆ ಪಟ್ಟಣದ ಹಳೆ ಆಸ್ಪತ್ರೆಯ ಬೀದಿಯ ನಿವಾಸಿ ಶಿವು ಎಂಬಾತನೇ ಮೃತಪಟ್ಟಿದ್ದು, ಈತ ನಿನ್ನೆ ರಾತ್ರಿ ಮದ್ಯಪಾನ ಮಾಡಿದ್ದು ಶಿವು ಮನೆಯಿಂದ ಮದ್ಯ ತರಲು ತೆರಳಿದ್ದ ವೇಳೆ ಇಬ್ಬರು ಮುಸ್ಲಿಂ ಯುವಕರು ಮದ್ದಾನೇಶ್ವರ ಶಾಲೆಯ ಬಳಿ ತೀಟೆ ಜಗಳ ತೆಗೆದು ದೊಣ್ಣೆ ಮತ್ತು ಕಲ್ಲಿನಿಂದ ಶಿವು ಮೇಲೆ ಹಲ್ಲೆ ನಡೆಸಿದ್ದಾರೆ. ಇದರಿಂದ ಶಿವುಗೆ ಎದೆ, ಮುಖ, ಕಿವಿಗೆ ಪೆಟ್ಟಾಗಿದೆ. ಹಲ್ಲೆಯಾದ ಬಳಿಕ ಶಿವು ಮನೆಗೆ ಬಂದು ವಿಷಯ ತಿಳಿಸಿದನು. ಬಳಿಕ ರಾತ್ರಿ 11ರ ಸಮಯದಲ್ಲಿ ಆತನ ಪೋಷಕರು ಗುಂಡ್ಲುಪೇಟೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾಗ ವೈದ್ಯರು ಶಿವುರವರನ್ನ ಪರೀಕ್ಷೆ ಮಾಡಿ ಮೃತಪಟ್ಟಿರುವುದಾಗಿ ಖಚಿತಪಡಿಸಿದ್ದಾರೆ. ಇನ್ನು ಘಟನೆ ಸಂಬಂಧಿಸಿದಂತೆ ಕಾರ್ಯಪ್ರವೃತ್ತರಾದ ಗುಂಡ್ಲುಪೇಟೆ ಪೊಲೀಸರು ಶಿವು ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಮುಸ್ಲಿಂ ಯುವಕ ನಿಜಾಮುದ್ದೀನ್ನನ್ನ ಬಂಧಿಸಿದ್ದಾರೆ. ಮೃತ ಶಿವು ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಚಾಮರಾಜನಗರ ಸರ್ಕಾರಿ ವೈದ್ಯಕೀಯ ಬೋಧನಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಗುರುತಿಸುವಂತಹ ಕೆಲಸ ಮಾಡಿದ ಬಾಲಾಜಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಕೆ ಬಾಲಾಜಿ ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶಿವಕುಮಾರ್ ಮತ್ತು ತಂಡದಿಂದ ಗುಬ್ಬಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಾಲು, ಹಣ್ಣು, ಬ್ರೆಡ್ ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡಿದ್ದಾರೆ.
ಪಟ್ಟಣದ ಸರ್ಕಾರಿ ಸಮುದಾಯ ಆಸ್ಪತ್ರೆಯ ಒಳ ಹಾಗೂ ಹೊರ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಿಸಿದ ಕಾಂಗ್ರೆಸ್ ಮುಖಂಡ ಜಿಸಿ ಶಿವಕುಮಾರ್ ಮಾತನಾಡಿ, ಬಾಲಾಜಿ ಕುಮಾರ್ ಕಳೆದ 20 ವರ್ಷದಿಂದ ಗುಬ್ಬಿ ತಾಲೂಕಿನಲ್ಲಿ ಸಮಾಜ ಸೇವೆಯೆಂದು ಗುರುತಿಸಿಕೊಂಡಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ವೈಶಿಷ್ಟ್ಯ ಹೊಂದಿ ತಾಲೂಕಿನ ಹಲವು ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಕೋಟಿ ಲೆಕ್ಕದಲ್ಲಿ ಹಣ ನೀಡಿದ್ದಾರೆ ಎಂದರು. ಇನ್ನು ಧಾರ್ಮಿಕ ಕ್ಷೇತ್ರದ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ಸಹ ಸೈ ಎನಿಸಿಕೊಂಡು ಸರ್ಕಾರಿ ಶಾಲೆಗಳಿಗೆ ಕುಡಿಯುವ ನೀರಿನ ಘಟಕ, ಸಮವಸ್ತ್ರ, ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವೆಚ್ಚ, ಆರೋಗ್ಯ ಶಿಬಿರಗಳು, ಬಡ ರೋಗಿಗಳ ಚಿಕಿತ್ಸಾ ವೆಚ್ಚ ಹೀಗೆ ಅನೇಕ ಸಹಾಯ ಮಾಡಿ ದಾನಿಗಳು ಎಂದು ಗುರುತಿಸಿಕೊಂಡಿದ್ದಾರೆ. ಅವರ ಹುಟ್ಟುಹಬ್ಬ ಅದ್ದೂರಿ ಮಾಡದೆ ಸಾಮಾಜಿಕ ಸೇವೆಯಲ್ಲೇ ಸರಳ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಬಾಲಾಜಿ ಕುಮಾರಣ್ಣ ಅವರಿಗೆ ಹೆಚ್ಚಿನ ಸೇವೆ ಮಾಡುವ ಶಕ್ತಿ ಸಿಗಲಿ ಎಂದು ಹಾರೈಸಿದರು. ನಾನು ಇವತ್ತು ಬಾಲಾಜಿ ಕಲ್ಯಾಣ ಮಂಟಪ ಕಟ್ಟಿದ ಮಾಲೀಕರಾದಂಥ ಬಾಲಾಜಿ ಕುಮಾರಣ್ಣನವರು ನಮಗೆ ಗುಬ್ಬಿ ತಾಲೂಕಿಗೆ ಅಂದರೆ ತಿರುಪತಿಯಿಂದ ತಿಮ್ಮಪ್ಪನ ಕರೆಸಿ ದರ್ಶನ ಮಾಡಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ದರ್ಶನ ಮಾಡಿಸಿ ಹಾಗೂ ಆಮೇಲೆ ಸಂಘ ಸಂಸ್ಥೆಗಳಿಗೆ, ಆಮೇಲೆ ದೇವಸ್ಥಾನಗಳಿಗೆ, ಆಮೇಲೆ ಸಾಮೂಹಿಕ ವಿವಾಹ ಇರ್ಬೋದು, ಅವರು ಬಡವರಿಗೆ ಅಂತಂದರೆ ಹೆಚ್ಚಿನದಾಗಿ ನಮ್ಮ ಗುಬ್ಬಿ ತಾಲೂಕಿಗೆ ಭಾಳ ಅನುಕೂಲ ಮಾಡಿಕೊಟ್ಟಾರೆ. ಮನೆ ಇಲ್ಲದವ್ರಿಗೆ ಶೀಟ್ ಕೊಡಿಸಿದ್ದಾರೆ, ಸಿಮೆಂಟ್ಗಳು ಕೊಡಿಸಿದ್ದಾರೆ. ಪ್ರತಿಯೊಂದೂ ಸಹ ಒಂದು ಗುಬ್ಬಿ ತಾಲೂಕಿಗೆ ಏನಾದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಬೆಂಗಳೂರಿಂದ ಬಂದು ಇಲ್ಲಿ ನಮಗೆ ಗುಬ್ಬಿ ತಾಲೂಕಲ್ಲಿ ಒಂದು ಚೌಟ್ರಿ ಕಟ್ಟಿ ಎಲ್ಲರಿಗೂ ಒಂದು ಒಳ್ಳೆಯ ಅಭಿಮಾನ ಇಟ್ಟು ನಮ್ಮನ್ನು ಯಾರೇ ಹೋದ್ರೂ ಸಹ ಅವ್ರ ಮನಸ್ಫೂರ್ತಿಯಾಗಿ ಅವ್ರ ಕೈಲಿ ಏನಾಗುತ್ತೋ ಅದನ್ನು ಹೆಚ್ಚಿನದಾಗಿ ಮಾಡಿದ್ದಾರೆ. ಹಾಗಾಗಿ ಇವತ್ತು 50ನೇ ವರ್ಷದ್ದು ಹುಟ್ಟುದಪ್ಪ ಇತ್ತು ಅವ್ರದ್ದು. ಹಾಗಾಗಿ ಒಳರೋಗಿಗಳಿಗೆ ನಾವು ಇವತ್ತು ಹಾಲು ಹಣ್ಣು ಹಾಗೂ ಬ್ರೆಡ್ಡು ಎಲ್ಲ ಕೊಡೋಂಥ ಮುಖಾಂತರ ಅವ್ರಿಗೆ ಬರ್ತಡೆಗೆ ಒಂದು ಇದನ್ನು ಆರಿಸಿ ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಈ ಮೂಲಕ ಎಲ್ಲ ಒಳ್ಳೇದು ಮಾಡಲಿ. ಮುಂದಕ್ಕೂ ಸಹ ಅವ್ರಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಇನ್ನೂ ಹೆಚ್ಚಿನ ಜನಸೇವೆ ಮಾಡೋಂಥ ಒಂದು ಶಕ್ತಿ ದೇವರು ಆ ತಿರುಪತಿ ತಿಮ್ಮಪ್ಪ ಕೊಡಲಿ ಅಂತ ಈ ಮೂಲಕ ನಾವು ನಮ್ಮ ಗುಬ್ಬಿ ತಾಲೂಕಿನ ಯುವ ಶಕ್ತಿ ವೇದಿಕೆಯಿಂದ ಹುಡುಗರು ಹಾಗೂ ಹೆಣ್ಮಕ್ಳು ಎಲ್ಲ ಸೇರಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ಘಟಕ ಜಿಎಲ್ ರಂಗನಾಥ್ ಮಾತನಾಡಿ, ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡ ಬಾಲಾಜಿ ಕುಮಾರಣ್ಣವರು ತಾಲೂಕಿನ ಜನರಿಗೆ ತಿರುಪತಿ ತಿರುಮಲ ದೇವಸ್ಥಾನದಿಂದ ದೇವರು ಕರೆತಂದು ಅದ್ದೂರಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಮಾಡಿ ಲಕ್ಷಾಂತರ ಭಕ್ತರಿಗೆ ಉಚಿತ ತಿಮ್ಮಪ್ಪನ ದರ್ಶನ ಮಾಡಿಸುವ ಮೂಲಕ ಜನರಿಗೆ ಪರಿಚಿತರಾಗಿ ತದನಂತರ ಬಡವರ ಪಾಲಿಗೆ ದೈವ ಸ್ವರೂಪಿಗಳಾಗಿದ್ದಾರೆ. ಇನ್ನು ಮನೆ ಕಟ್ಟುವ ಬಡವರಿಗೆ ಸಿಮೆಂಟ್, ಶೀಟ್, ಬಾಗಿಲು, ಕಿಟಕಿ, ಇಟ್ಟಿಗೆ ಹೀಗೆ ಅನೇಕ ಸಲಕರಣೆ ದಾನವಾಗಿ ನೀಡಿದ್ದಾರೆ. ಉನ್ನತ ವ್ಯಾಸಂಗ ಮಾಡುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕ, ಆರೋಗ್ಯ ಸಮಸ್ಯೆ ರೋಗಿಗಳಿಗೆ ಚಿಕಿತ್ಸಾ ವೆಚ್ಚ ಪಾವತಿಸಿದ್ದಾರೆ. ಹೀಗೆ ಅನೇಕ ಸತ್ಕಾರ್ಯ ಮಾಡಿದ ಕುಮಾರಣ್ಣ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ಸಿಗಲಿ ಅಂತ ಹಾರೈಸಿದರು. ಬಾಲಾಜಿ ಕುಮಾರಣ್ಣನವ್ರದ್ದು ಇವತ್ತು 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಗುಬ್ಬಿ ತಾಲೂಕು ಆಸ್ಪತ್ರೆಯಲ್ಲಿ ಅಂದರೆ ನಮ್ಮ ಯುವ ಮುಖಂಡರಾದಂಥ ಜಿಸಿ ಶಿವಕುಮಾರಣ್ಣರವರ ನೇತೃತ್ವದಲ್ಲಿ ಬಾಲಾಜಿ ಅಣ್ಣನವರ ಕುಮಾರಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಲು ಹಣ್ಣು ಹಾಗೂ ಬ್ರೆಡ್ಡು ರೋಗಿಗಳಿಗೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ನಮ್ಮ ಯುವಶಕ್ತಿ ಜನಪರ ವೇದಿಕೆ ಇರಲಿ ಹಾಗೂ ಸಂಘ ಸಂಸ್ಥೆ ಆಗಲಿ, ಯುವ ಮುಖಂಡರಾಗಲಿ ಎಲ್ಲರೂ ಭಾಗವಹಿಸಿ ಬಾಲಾಜಿ ಕುಮಾರಣ್ಣನವರಿಗೆ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲರೂ ಜಿಸಿ ಶಿವಕುಮಾರಣ್ಣ ಪಕ್ಷ ಕೇಳ್ಕೊತಾ ಇದ್ದಾರೆ. ರೇಣುಕಪ್ಪ, ನಾರಾಯಣಸ್ವಾಮಿ, ಮಂಜುನಾಥ್, ಕಾಂಗ್ರೆಸ್ ಮುಖಂಡರು ಇತರರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಸಿಕಲ್ ರಾಮಚಂದ್ರಗೌಡ ನೇಮಕವಾಗಿದ್ದು ಇಂದು ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಸ್ವಾಗತ ನೀಡಲಾಯಿತು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರೊಡನೆ ಸೋಮವಾರ ಬೆಳಗ್ಗೆ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು. ಇದೇ ವೇಳೆ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ತಿಳಿಸಿ ಜಿಲ್ಲೆಯಲ್ಲಿ ಬಿಜೆಪಿ ಬಲಪಡಿಸಲು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿರಾಜು, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್, ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷ ನವೀನ್ ಕಿರಣ್, ನಗರಸಭೆ ಅಧ್ಯಕ್ಷ ಗಜೇಂದ್ರ ನೂತನ ಅಧ್ಯಕ್ಷರಾಗಿ ಶುಭಾಶಯ ಕೋರಿದರು. ಬಳಿಕ ನಗರದ ಜಿಲ್ಲಾ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನಂತರ ಬಿಜೆಪಿ ನೂತನ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಬಿಜೆಪಿ ಶಿಸ್ತಿನ ಪಕ್ಷವಾಗಿದ್ದು ಪಕ್ಷ ಸಾಮಾನ್ಯ ಕಾರ್ಯಕರ್ತನಿಗೂ ಅವಕಾಶ ಕಲ್ಪಿಸುತ್ತೆ. ಇನ್ನು ಕಳೆದ 11 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಪ್ರಧಾನಿಯವರ ಆಡಳಿತದಿಂದ ಪಕ್ಷದ ಘನತೆ ಇನ್ನೂ ಹೆಚ್ಚಿದೆ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ರಾಮಚಂದ್ರಗೌಡ್ರೆ, ಈಗಿನ ಇನ್ನೂ ಕೂಡ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಲಿಂಗಪ್ಪನವರೇ, ನಮ್ಮ ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳು ಮುಂಗಾರದವರೇ, ವೇಣುಗೋಪಾಲ್ ಅವರೇ, ಡಾಕ್ಟರ್ ಶಶಿಧರ್ ಅವರೇ, ಎಲ್ಲ ನನ್ನ ಆತ್ಮೀಯ
ಪಕ್ಷದ ಹಿರಿಯ ಮುಖಂಡರು. ಪಕ್ಷದ ಸಿದ್ಧಾಂತಗಳನ್ನೊಪ್ಪಿ ಪಕ್ಷಕ್ಕೆ ಬಂದೆ. ಸದಸ್ಯತ್ವ ಅಭಿಯಾನದಲ್ಲಿ ಕೇವಲ 3 ತಿಂಗಳ ಅವಧಿಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ 50,000ಕ್ಕೂ ಹೆಚ್ಚು ಸದಸ್ಯರನ್ನ ಮಾಡಿಸಿದ್ದ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತರು. ಜನರ ಪ್ರೀತಿ ಹೆಚ್ಚಾಗಿ ಸಿಕ್ಕಿತು. ಕುಗ್ಗದೆ ನಿರಂತರವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೈಲಾದಷ್ಟು ಸಹಕಾರ ನೀಡುತ್ತಾ ಬಂದಿರುವ ಈಗ ಜಿಲ್ಲಾಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಇನ್ನಷ್ಟು ಹೆಚ್ಚು ಏನು ಘನತೆ ತಂದಿರತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವ, ನಾನು ಒಬ್ಬ ವ್ಯಾಪಾರಸ್ಥನಾಗಿದೆ, ಫುಲ್ ಟೈಮ್ ಪೊಲಿಟಿಷಿಯನ್ ಆಗಿರಲಿಲ್ಲ. 11 ವರ್ಷ ಪ್ರಧಾನಮಂತ್ರಿಗಳಾದಮೇಲೆ ದೇಶ ಅವರು ನಡೆಸ್ತಕ್ಕಂಥ ಒಂದು ರೀತಿ, ಬಿ ಜೆ ಪಿಯ ಪಕ್ಷ ಆಡಳಿತ, ಬಿ ಜೆ ಪಿಯ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಾಯಕರ ಶಿಸ್ತು ನೋಡಾದ್ಮೇಲೆ ನಾವು ಕೂಡ ಜವಾಬ್ದಾರಿ ತಗೊಂಡು ನಮ್ಮಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಅವಿರ್ಭಾವ ಜಿಲ್ಲೆಯಲ್ಲಿ ನಾವು ಒಂದು ಏನಾದರೂ ನಮ್ಮ ಸಮಾಜಕ್ಕೆ, ನಮ್ಮ ಜನಕ್ಕೆ, ಜಿಲ್ಲೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು, ಸೇವೆ ಮಾಡಬೇಕು ಅಂತ ಇವತ್ತು ಏನು ಶಿಡ್ಲಘಟ್ಟದಲ್ಲಿ ಕಳೆದ ಬಾರಿ ನಾನು MLA ಆಗಿ ಕಂಟೆಸ್ಟ್ ಮಾಡಿದ್ದೆ. ಕಂಟೆಸ್ಟ್ ಮಾಡಾದಮೇಲೆ ಜನರ BJPಯ ಬೆಂಬಲ ಅತಿ ಹೆಚ್ಚಾಗಿತ್ತು. ಗೆಲ್ಲಷ್ಟು ಮತ ಬಂದಿಲ್ಲ ಅಂದ್ರೂ ಜನರ ಅಭಿಪ್ರಾಯ, ಜನರ ಬೆಂಬಲ ತುಂಬ ಹೆಚ್ಚಾಗಿತ್ತು. BJPಯ ಪಕ್ಷ ಯಾವ ರೀತಿ ಯಾರನ್ನ ಗುರುಸುತ್ತೆ ಅಂತಕ್ಕಂಥ ಉದಾಹರಣೆ ಇವತ್ತು ತೋರಿಸಿಕೊಟ್ಟಿರ್ತಕ್ಕಂಥ ದಿನ. ಪಕ್ಷದಲ್ಲಿ ಯಾರು ಸಂಘಟನೆಗೆ ಒತ್ತು ಕೊಡ್ತಾರೆ, ಜವಾಬ್ದಾರಿ ತಗೊಳ್ತಾರೆ. ಜವಾಬ್ದಾರಿ ಹೆಚ್ಚಾಗಿದೆ. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷವನ್ನ ಬೂತ್ ಮಟ್ಟದಿಂದ ಸಂಘಟಿಸಿ ಬಲಪಡಿಸಿ ಪಕ್ಷದ ಪ್ರತಿ ಕಾರ್ಯಕರ್ತ ಒಗ್ಗಟ್ಟಾಗಿ ದುಡಿಯಬೇಕು. ಆಗಲೇ ಪಕ್ಷವನ್ನ ಬಲಪಡಿಸಲು ಸಾಧ್ಯ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿರಾಜು, ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ರಾಮಲಿಂಗಪ್ಪ, ಲಕ್ಷ್ಮೀನಾರಾಯಣ, ವೇಣುಗೋಪಾಲ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.